ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಶ್ರೀ ಕ್ಷೇತ್ರ ಗೊರವನಹಳ್ಳಿಗೆ ಹರಿದು ಬಂದ ಭಕ್ತ ಸಾಗರ. ಶ್ರಾವಣ ಮಾಸದ ಮೊದಲ ಹಬ್ಬವಾದ ವರಮಹಾಲಕ್ಷ್ಮಿ ಹಬ್ಬವನ್ನ ಇಂದು ನಾಡಿನಾದ್ಯಂತ ಸಂಭ್ರಮ ಸಡಗರ ಹಾಗೂ ಭಕ್ತಿಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಮನೆ ಮನೆಯಲ್ಲಿಯೂ ಲಕ್ಷ್ಮಿಯನ್ನ ಕೂರಿಸಿ ವ್ರತಾಚರಣೆ ಮಾಡಲಾಗ್ತಾ ಇದೆ. ಇತ್ತ ಶ್ರೀ ಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇಗುಲದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ, ವಿಶೇಷ ಅಲಂಕಾರ ಮಾಡಲಾಗಿದ್ದು, ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಸಾಗರೋಪಾದಿಯಲ್ಲಿ ಆಗಮಿಸಿ ಲಕ್ಷ್ಮಿ ದರ್ಶನವನ್ನ ಪಡೆದು ಪುನೀತರಾದ್ರು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ರಾಜ್ಯದ ಏಕೈಕ ಲಕ್ಷ್ಮೀ ದೇಗುಲ ಇದ್ದು, ಲಕ್ಷ್ಮೀ ಹಬ್ಬದ ಪ್ರಯುಕ್ತ ದೇವಾಲಯದ ಆವರಣ ಹಾಗೂ ಲಕ್ಷ್ಮೀ ದೇವರಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು. ಇಡೀ ದೇವಾಲಯವೇ ತಳಿರು, ತೋರಣ ಹಾಗೂ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿತ್ತು. ಹಬ್ಬದ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದಲೇ ಅಭಿಷೇಕ, ವಿಶೇಷ ಪೂಜೆ ನೆರವೇರಿಸಲಾಯಿತು. ರಾಜ್ಯದಲ್ಲಿ ಮಹಾಲಕ್ಷ್ಮೀ ದೇವಿ ನೆಲೆಸಿರುವ ಕ್ಷೇತ್ರದಲ್ಲಿ ಒಂದಾಗಿರುವ ಗೊರವನಹಳ್ಳಿ ಕ್ಷೇತ್ರದಲ್ಲಿ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ಪ್ರತೀತಿ ಇದೆ. ಹಾಗಾಗಿ ಬೆಳಗ್ಗೆ 5 ಗಂಟೆಯಿಂದಲೂ ಬೆಂಗಳೂರು, ತುಮಕೂರು ಭಾಗದ ಭಕ್ತರು ಮಾತ್ರವಲ್ಲದೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಲಕ್ಷಾಂತರ ಮಂದಿ ಭಕ್ತರು ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ದೇವಿಯ ಕೃಪೆಗೆ ಪಾತ್ರರಾದರು. ಗೊರವನಹಳ್ಳಿ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಕ್ಷೇತ್ರಕ್ಕೆ ಬಂದ ಸಾವಿರಾರು ಭಕ್ತರಿಗೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಅಲ್ಲದೆ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ತುಂಬಾ ಖುಷಿ ಆಗುತ್ತೆ. ಇಲ್ಲಿ ಪ್ರತಿ ಸಲ ಬರ್ತೀವಿ, ಪ್ರತಿ ವರ್ಷನೂ ಹಬ್ಬದ ದಿನನೇ ಬರ್ತೀವಿ. ಯಾಕಂದ್ರೆ ನಾನು ಹುಟ್ಟಿದ್ದು ಹಬ್ಬದ ದಿನನೇ, ಲಕ್ಷ್ಮಿ ಆಶೀರ್ವಾದ ದಿನ ಅಂತಾನೆ ಪ್ರತಿ ವರ್ಷನೂ ಬಂದು ಇಲ್ಲಿ ದೇವ್ರನ್ನ ನೋಡ್ಕೊಂಡು ನಮಸ್ಕಾರ ತಗೊಂಡು ಆಶೀರ್ವಾದ ತಗೊಂಡೇ ಹೋಗ್ತೀವಿ. ಚೆನ್ನಾಗಿದೆ ಸರ್, ಪ್ರತಿ ವರ್ಷನೂ ದರ್ಶನ ಚೆನ್ನಾಗೇ ಆಗುತ್ತೆ. ಮತ್ತೆ ಕ್ಯೂ ರಶ್ ತುಂಬಾ ಜಾಸ್ತಿನೇ ಇರುತ್ತೆ. ಎಲ್ಲರೂ ನಂಬಿ ಬರ್ತಾರೆ ಇಲ್ಲಿಗೆ ದೇವಸ್ಥಾನಕ್ಕೆ. ಪ್ರತಿದಿನನೂ ಹಾಗೆ ಇರುತ್ತೆ. ಲೈಕ್ ಶುಕ್ರವಾರಗಳೆಲ್ಲ ಟೈಮಲ್ಲೂ ಕೂಡ ಇದೇ ಥರ ರಶ್ ಇರುತ್ತೆ. ದಿನ ದೇವ್ರ ದರ್ಶನ ಆಗಿರೋದು ತುಂಬಾ ನಮಗೆ ಖುಷಿ ಆದ ಮಾತು. ಇಷ್ಟು ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಆಗಿದೆ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಸರ್. ಆ ತಾಯಿನ ನಂಬಿದವ್ರ ಕೈ ಬಿಡಲ್ಲ ಅನ್ನೋದು ವಿಶೇಷತೆ. ಅಂದರೆ ಈ ಸಲ ನಮ್ಮ ಮನೇಲಿ ಹಬ್ಬ ಮಾಡಿಲ್ಲ ನಾವು, ಸೊ ಹಂಗಾಗಿ ದೇವಸ್ಥಾನ ಬಂದಿದ್ದೀವಿ. ನಮ್ಮದು ಇಲ್ಲೇ ಇರೋದು, ನಾವು ಬೆಳ್ದಾರ ಹತ್ರ ಇರೋದ್ರಿಂದ ಸ್ವಲ್ಪ ಬೇಗನೆ ಬಂದಿದ್ದೀವಿ. ನಮ್ಗೆ ಇಲ್ಲಿ ಬಂದರೆ ಒಂಥರ ಖುಷಿ ಆಗುತ್ತೆ. ಇಲ್ಲಿ ಬಂದಾಗಿಂದ ಒಂದು ಸ್ವಲ್ಪ ಲೈಫ್ ಚೇಂಜ್ ಆಗಿದೆ. ನಮ್ಮ ಮನೆಯವ್ರದ್ದು ಸ್ವಲ್ಪ ಏನೋ ಸ್ವಲ್ಪ ಪರ್ಸ್ನಲ್ ಇತ್ತು, ಅದೆಲ್ಲ ಕ್ಲಿಯರ್ ಆಗಿದೆ. ಹಂಗಾಗಿ ದೇವ್ರನ್ನ ನಂಬ್ತೀವಿ ನಾವು. ಖುಷಿ ಆಗ್ತಾ ಇದೆ. ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಂದ್ಕೊಂಡಿದ್ದೆಲ್ಲ ಆಗಿದೆ. ಅದಕ್ಕೆ ನಾವು ಬರ್ತಾ ಇರ್ತೀವಿ ಇಲ್ಲಿ. ದೇವರು ಹಂಗೆ ಎಲ್ಲರನ್ನೂ ಕಾಪಾಡ್ಕೊಂಡು ಹೋಗಿ. ಇವತ್ತೇನು ಮಾಡಿದ್ರಿ ನೀವು? ಪೂಜೆ ಮುಗಿಸಿ ಬಂದ್ವಿ. ದೇವಸ್ಥಾನಕ್ಕೆ ಬಂದಿದ್ರಾ? ಏನ್ ಮಾಡಿದ್ರಿ ದೇವಸ್ಥಾನದೊಳಗೆ? ದೇವರಿಗೆ ಕೈ ಮುಗಿದ್ವಿ. ಹೆಂಗ್ ಮಾಡಿದಾರ ಅಲಂಕಾರ ಒಳಗೆಲ್ಲ? ಚೆನ್ನಾಗಿದೆ. ನೋಡಿದ್ರಾ? ಖುಷಿ ಆಯ್ತಾ? ಕೈ ಮುಗಿದ್ರಾ? ಏನಿತ್ತು ಒಳಗಡೆ ಎಲ್ಲ? ದೇವರಿತ್ತು, ಹೂವ ಇತ್ತು, ಎಲೆ ಇತ್ತು. ಇವತ್ತೇನ್ ಹಬ್ಬ? ವರಮಹಾಲಕ್ಷ್ಮಿ ಹಬ್ಬ. ನಾವು ತಿಪ್ಟೂರಿಂದ ಹಿಡೇನಹಳ್ಳಿ ಅಂತ. ನಾವು ಅಜ್ಜಿ ಇದ್ದಾಗಿಂದ ನಾವು ಬಂದಿದ್ದೀವಿ. 25 ವರ್ಷ ಆಗಿರ್ಬೋದು. ನಾವು ಇಲ್ಲಿ ಬಂದಮೇಲೆ ನನ್ನ ಮಗಳು ಹಬ್ಬದ ದಿವಸನೇ ಹುಟ್ಟಿರೋದು. ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ನನ್ನ ಮಗಳು ಇಲ್ಲಿ ಬಂದು ಆದಮೇಲೆ ಅವಳು ಹಬ್ಬದ ದಿವಸನೇ ಹುಟ್ಟಿರೋದು. ಹಂಗಾಗಿ ಖುಷಿ ಇದೆ. ಪ್ರತಿ ವರ್ಷವೂ ಬರ್ತೀವಿ, ಬಂದು ಪೂಜೆ ಮಾಡಿಸ್ಕೊಂಡು ಹಬ್ಬದ ದಿವಸನೇ ಬರ್ತೀವಿ, ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಈ ವರ್ಷ 3ನೇ ವರ್ಷ ಬಂದಿರೋದು. ತಾಯಿ ಕನಸಿಗೆ ಬಂದಿರೋದ್ರಿಂದ ಸ್ವಲ್ಪ ಬೇಗನೆ ಬಂದು ಸೀರೆ ಮೊಡ್ಲಕ್ಕೆ ಎಲ್ಲ ಕೊಟ್ಟು ದರ್ಶನ ಮಾಡಿಕೊಂಡು ಬರೋ ವರ್ಷದಿಂದ ನಾವು ಏನಾದರೂ ವರಮಹಾಲಕ್ಷ್ಮಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿರ್ಲಿಲ್ಲ ಇಷ್ಟು ವರ್ಷ. ಬರೋ ವರ್ಷದಿಂದ ಮಾಡೋಣ ಅಂತ ಅಂದ್ಕೊಂಡು ಈ ಸಲ ಹರಕೆ ತೀರಿಸಿ ಹೋಗ್ತಿದ್ದೀವಿ. ಲಾಸ್ಟ್ ಇಯರ್ಗಿಂತ ಈ ವರ್ಷ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಲಾಸ್ಟ್ ಇಯರ್ ಸ್ವಲ್ಪ ಇದಾಗಿತ್ತು. ಈ ವರ್ಷ ತುಂಬ ಆರಾಮಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ದರ್ಶನ ಎಲ್ಲ ಚೆನ್ನಾಗಿದೆ. ಅಲ್ಲಿ ಒಳಗಿರೋ ಸಿಬ್ಬಂದಿ ಎಲ್ಲನೂ ತುಂಬ ಚೆನ್ನಾಗಿ ನಡೆಸ್ಕೊತಿದ್ದಾರೆ. ಚೆನ್ನಾಗಿದೆ. ನಮಗೆ ತುಮಕೂರಲ್ಲಿರೋರಿಗೆ ಮಹಾತಾಯಿ ಅಂದರೆ ತುಂಬಾ ಖುಷಿ ಆಗುತ್ತೆ. ಮೈಸೂರಲ್ಲಿ ಹೆಂಗೆ ಚಾಮುಂಡೇಶ್ವರಿ ಖುಷಿ ಕೊಡ್ತಾರೋ, ನನಗೆ ತುಮಕೂರಲ್ಲಿ ವರಮಹಾಲಕ್ಷ್ಮಿ ಮನೇಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟು ಕೈ ಮುಕ್ಕೊಂಡು ಮಡ್ಲಕ್ಕೆ ಕೊಟ್ಬಿಟ್ಟು ಹೋದ್ರೆ ತುಂಬ ಖುಷಿ ಆಗುತ್ತೆ. ಇಬ್ಬರು ಹೆಣ್ಮಕ್ಳು ಇರೋದ್ರಿಂದ ಇನ್ನೂ ತುಂಬ ಖುಷಿ ಇರುತ್ತೆ ನನಗೆ ಬಂದ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಹೋಗೋದಕ್ಕೆ. ಇನ್ನು ಶ್ರೀ ಕ್ಷೇತ್ರದಲ್ಲಿ ಲಕ್ಷಾಂತರ ಮಂದಿ ಭಕ್ತರು ಆಗಮಿಸಿದ್ದು, ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿತ್ತು. ಒಟ್ನಲ್ಲಿ ಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಮನೆ ಮನೆಯಲ್ಲಿಯೂ ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡುವುದರ ಜೊತೆಗೆ ದೇಗುಲಕ್ಕೆ ಭೇಟಿಯನ್ನ ನೀಡಿ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆಯನ್ನ ಸಲ್ಲಿಸುತ್ತಿದ್ದಾರೆ.
ಶ್ರೀ ಕ್ಷೇತ್ರ ಗೊರವನಹಳ್ಳಿ ದೇವಾಲಯಕ್ಕೆ ಲಕ್ಷಾಂತರ ಮಂದಿ ಭಕ್ತರು ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸುವಂತೆ ಹಾಗೂ ಆರ್ಥಿಕ ಪರಿಸ್ಥಿತಿಯನ್ನ ಉತ್ತಮಗೊಳಿಸುವಂತೆ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಹಾಗೂ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.